ಕೊಡಗಿನಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ಎಲ್ಲ ರೀತಿಯಾದಂಥ ಸಿದ್ಧತೆ ನಡೀತಾ ಇದೆ. ಕೊಡಗಿನಲ್ಲಿ ಹೊಸ ವರ್ಷಾಚರಣೆಗೆ ನಿಯಮ ಪಾಲನೆ ಅಗತ್ಯ ಅನ್ನುವಂಥ ಮಾತನ್ನ ಈಗ ಅಲ್ಲಿನ ಸ್ಥಳೀಯ SP ಖಡಕ್ ಆಗಿ ಹೇಳ್ತಾ ಇದ್ದಾರೆ. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅಂತ SP ಹೇಳ್ತಾ ಇದ್ದಾರೆ. ರಾತ್ರಿ 10 ಗಂಟೆ ಬಳಿಕ ಧ್ವನಿವರ್ಧಕ ಬಳಕೆಗೆ ಅವಕಾಶ ಇಲ್ಲ. 10 ಗಂಟೆ ತನಕ ಮಾತ್ರ ನೀವು ಸ್ಪೀಕರ್ ಬಳಸ್ಬೋದು, ಅದಾದಮೇಲೆ ಅವಕಾಶ ಇಲ್ಲ. ಹೊಸ ವರ್ಷದ ಪಾರ್ಟಿಗಳಲ್ಲಿ ಮಾದಕ ವಸ್ತು ಬಳಕೆ ಮಾಡುವಂತೆ ಇಲ್ವೇ ಇಲ್ಲ. ಅಕ್ಕಪಕ್ಕದ ನಿವಾಸಿಗಳಿಗೆ ಪಾರ್ಟಿ ಹೆಸರಲ್ಲಿ ತೊಂದರೆ ಕೊಡೋ ಹಾಗಿಲ್ಲ. ಗುಪ್ತಚರ ವಿಭಾಗದ ಮೂಲಕ ಎಲ್ಲ ಸಮಾರಂಭಗಳ ಮೇಲೆ ನಾವು ನಿಗಾ ಇಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಕಾನೂನು ಉಲ್ಲಂಘಿಸುವ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿಗೆ ಬೀಗ ಹಾಕ್ತೀವಿ ಅನ್ನೋಂಥ ಮಾತನ್ನು ಈಗ SP ಹೇಳ್ತಾ ಇದ್ದಾರೆ. ಕಾನೂನು ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ಸ್ ಯಾವುದೇ ಇರುತ್ತೆ ಅಂದರೆ ಡೆಸಿಬಲ್ ಲಿಮಿಟ್ ಮೇಂಟೈನ್ ಮಾಡಬೇಕಾಗುತ್ತದೆ. ಮತ್ತು ನೈಟ್ 10 ಗಂಟೆ ಬರೋ ಟೈಮ್ ಇರ್ತದೆ. ಅದಕ್ಕೆ ಮೇಲ್ಗಡೆ ಔಟ್ಡೋರಲ್ಲಿ ಯಾರಿಗೂ ತೊಂದರೆ ಆಗುವ ರೀತಿಯಲ್ಲಿ ನೀವು ಲೌಡ್ ಸ್ಪೀಕರ್ ಎಲ್ಲಿ ಹಾಕ್ತಾರಂದ್ರೆ 112ಕ್ಕೆ ಕರೆ ಮಾಡಿ ತಕ್ಷಣ ನಾವು ಬಂದು ಅದನ್ನು ಬಂದ್ ಮಾಡ್ತೀವಿ. 2, ಕೆಲವೊಂದು ಕಡೆ ರೇವ್ ಪಾರ್ಟಿಗಳು, ಡ್ರಗ್ಸ್ ಪಾರ್ಟಿಗಳು ಆಗುವುದಕ್ಕೆ ಅವಕಾಶ ಇರುತ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ಮ ಇಂಟೆಲಿಜೆನ್ಸ್ ಸ್ಟಾಫನ್ನು ನಾವು ಮೀಟಿಂಗ್ ಆಲ್ರೆಡಿ ಮಾಡಿದ್ದೀವಿ. ಅವ್ರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಟೆಕ್ನಿಕಲ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಫೀಲ್ಡ್ ಇಂಟೆಲಿಜೆನ್ಸು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಡ್ರಗ್ ಪಾರ್ಟಿ ಇಂಥಾಗ ಯಾವುದೋ ಆಗುತ್ತಾ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಯಾರಿಗೂ ನಿಮಗೆ ಒಂದು ವೇಳೆ ಗೊತ್ತಾಗುವ ಸಂದರ್ಭಗಳಲ್ಲಿ ನಮ್ಮ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ ಹೇಳಬಹುದಾಯಿತು. ಮತ್ತು ಇದು ಸಂಬಂಧ ಕಠಿಣ ಕ್ರಮ ಕೈಗೊಳ್ತೀವಿ. ಸರ್ಪ್ರೈಸ್ ವಿಸಿಟ್ ಬೇಕಾದರೆ ಕೆಲವೊಂದು ಕಡೆ ಸರ್ಪ್ರೈಸ್ ವಿಸಿಟು ನಾವು ಮಾಡ್ತೀವಿ. ಈಗ ಕೆಲವೊಂದು ಕಡೆ ಇನ್ಫಾರ್ಮೇಷನ್ಸ್ ಬರ್ತಾ ಇದೆ. ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪಾರ್ಟಿ ಅಪ್ ಟು 12 o'clock ಅಂದರೆ ಹಾಕಿದ್ದಾರೆ. ಅದು 12 o'clock ಯಾರಿಗೂ ತೊಂದರೆ ಇರೋ ಸಂದರ್ಭದಲ್ಲಿ ಇಂಡೋರಲ್ಲಿ ಅವ್ರ ಮನೆಯಲ್ಲಿ ಅವ್ರು ಏನು ಬೇಕಾದ್ರೂ ಮಾಡಲಿ. ಪಕ್ಕದ ಮನೆಯವರೆಗೂ ತೊಂದರೆ ಇಲ್ಲದೆ ಇವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಪಕ್ಕದ ಮನೆಯವರೆಗೂ ಇಲ್ಲ ಸುತ್ತಮುತ್ತ ಇರೋವರೆಗೂ ತೊಂದರೆ ಆಗುವ ಸಂದರ್ಭಗಳಲ್ಲಿ ಕಟ್ಟುನಿಟ್ಟಾಗಿ ನಾವು ಕ್ರಮ ಕೈಗೊಳ್ಳುತ್ತೀವಿ. ಯಾವುದೇ ಹೋಮ್ ಸ್ಟೇ, ಯಾವುದೇ ಒಂದು ರೆಸಾರ್ಟ್, ಡ್ರಗ್ಸ್ ಯಾವುದೇ ರೀತಿಯಲ್ಲಿ ಒಂದು ಬರುತ್ತಂದ್ರೆ ವಿಲ್ ಎನ್ಶೂರ್ ಆ ಹೋಮ್ ಸ್ಟೇ ರೆಸಾರ್ಟ್ ನೆಕ್ಸ್ಟ್ ನಾವು ಕಂಪ್ಲೀಟಾಗಿ ಮುಚ್ಚುವುದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.